ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬಂದು ನಂದು ಡೈಲಿ ರೋಟೀನ್, ನಾನು ಇಡೀ ದಿನ ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ಇವತ್ತು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಡೈಲಿ ನಾನು ಮಾರ್ನಿಂಗ್ 6 ಇಲ್ಲ 6:30 ಅಷ್ಟರಲ್ಲಿ ಎದ್ದೊಳ್ತೀನಿ. ನೆಕ್ಸ್ಟ್ ನಮ್ಮಮ್ಮ ಆಲ್ರೆಡಿ ಎಲ್ಲ ಬಾಗಿಲೆಲ್ಲ ಒರೆಸಿರ್ತಾರೆ. ಸೊ ನಾನು ಎದ್ದು ರಂಗೋಲಿ ಎಲ್ಲ ಹಾಕ್ತೀನಿ. ನೆಕ್ಸ್ಟ್ ಮೇನ್ ಪಾರ್ಟ್, ಮನೆ ಫುಲ್ಲು ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಮನೆಯೆಲ್ಲ ಫಸ್ಟ್ ಒಂದು ಸತಿ ಕಸ ಎಲ್ಲ ಗುಜ್ಕೊಂಡು ಆ್ಯಂಡ್ ಎವ್ರಿ ಫ್ರೈಡೇ ಎಲ್ಲ ಬೆಡ್ಶೀಟ್ಸ್ ಎಲ್ಲನೂ ತೆಗಿತೀವಿ. ನೆಕ್ಸ್ಟ್ ಡೈರೆಕ್ಟ್ ಕಿಚನಿಗೆ ಬಂದು ತಿಂಡಿ ಮತ್ತು ಅಡುಗೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯೂಶಲಿ ಏನಾದರೂ ಈ ಥರ ಅನ್ನ ಸಾಂಬಾರೆಲ್ಲ ಮಾಡಿದ್ರೆ ಮುದ್ದೆ ಮಾಡಿಬಿಡ್ತೀನಿ, ಮತ್ತು ಸಪ್ರೇಟ್ ತಿಂಡಿ ಅಂತೂ ಮಾಡಲ್ಲ. ಎರಡಕ್ಕೂ ಮಧ್ಯಾಹ್ನಕ್ಕೂ ಆಗಬೇಕು, ಸಂಜೆಗೂ ಆಗಬೇಕು, ಆ ಥರ ಮಾಡ್ತೀನಿ. ಸೊ ನಮ್ಮಂಗೆ ಅದೇ ಕಂಫರ್ಟಬಲ್. ಯೂಶಲಿ ನಮ್ಮ ಮನೇಲಿ ಮುದ್ದೆ ಜಾಸ್ತಿ ತಿನ್ನೋದ್ರಿಂದ ನಮ್ಮಮ್ಮಂಗೆ ಅದೇ ಕಂಫರ್ಟಿಂಗ್ ಫುಡ್ ಆಗಿರುತ್ತೆ. ಸೊ ನನಗೂ ಇಷ್ಟ, ಬೆಳಗ್ಗೆನೇ ಮುದ್ದೆ ತಿನ್ನಬೇಕು ಅನ್ನೋ ಥರ ಎಲ್ಲ ಏನಿಲ್ಲ. ನನಗೆ ಈ ಮುದ್ದೆ ಸೊಪ್ಪಿನ ಪಲ್ಯ ಎಲ್ಲ ಇಷ್ಟ ಆಗುತ್ತೆ. ಅದಕ್ಕೆ ಒಂದೇ ಸಲ ರಾತ್ರಿಗೂ ಆಗುತ್ತೆ ಬೆಳಗ್ಗೆಗೂ ಆಗುತ್ತೆ ಅಂತ ಮುದ್ದೆ ಮತ್ತು ಅನ್ನ ಸಾಂಬಾರು ಮಾಡ್ತೀನಿ. ನನಗೆ ಈ ಮುದ್ದೆ ಎಲ್ಲ ಸ್ಲ್ಯಾಬ್ ಮೇಲೇ ಕಟ್ಟೋಕ್ಕೆ ಇಷ್ಟ. ಅದಕ್ಕೆ ಸ್ಲ್ಯಾಬ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮುದ್ದೆ ಸ್ಲ್ಯಾಬ್ ಮೇಲೆ ಕಟ್ಬಿಡ್ತೀನಿ. ಇದೆಲ್ಲ ತಿಂಡಿ ಎಲ್ಲ ಮಾಡಿ ನಮ್ಮಮ್ಮಂಗೆ ಬೆಳಗ್ಗೆಗೆ ಮತ್ತು ಮಧ್ಯಾಹ್ನಕ್ಕೆ ಎರಡೂ ಬಾಕ್ಸ್ ಪ್ಯಾಕ್ ಮಾಡ್ತೀನಿ. ಸೊ ಬಾಕ್ಸ್ ಪ್ಯಾಕ್ ಮಾಡ್ಬೇಕಾದ್ರೆ ನಂಗೆ ಏನನ್ಸುತ್ತೆ ಅಂದರೆ, ನಾವು ಸ್ಕೂಲು ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ನಮ್ಮಮ್ಮಂದಿರು ನಮಗೆ ಈ ಥರ ಪ್ಯಾಕ್ ಮಾಡಿ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡ್ತಾಯಿದ್ರು. ಇವಾಗ ನಾನು ನಮ್ಮಮ್ಮಂಗೆಲ್ಲ ರೆಡಿ ಮಾಡಿಸಿ ಕರ್ಕೊಂಡೋಗಿ ಶಾಪಿಗೆ ಬಿಡ್ತೀನಿ. ನಮ್ಮದೇ ಶಾಪ್ ಇರೋದ್ರಿಂದ ಡೈಲಿ ಮಾರ್ಕೆಟ್ಗೆ ಹೋಗಬೇಕಾಗುತ್ತೆ. ಸೊ ನಾನು ಡೈಲಿ ನಮ್ಮಮ್ಮನ ಡ್ರಾಪ್ ಮಾಡಿ ಶಾಪ್ ಹತ್ರ ನಾನು ಹೋಗಿ ಮಾರ್ಕೆಟ್ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಬಂದು ನಮ್ಮಮ್ಮಂಗೆ ಕೊಟ್ಟು ನೆಕ್ಸ್ಟ್ ವಾಪಸ್ ನಾನು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 9:30 ಆಗೋಗಿರುತ್ತೆ. ಮಾರ್ಕೆಟಲ್ಲೇ ಬೇಕಾಗಿದ್ದ ತರಕಾರಿ ಎಲ್ಲ ತೊಗೊಬಂದ್ಬಿಡ್ತೀನಿ ಒಂದೇ ಸತಿ. ಆವಾಗ ಡೈಲಿ ಏನು ತಿಂಡಿ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇರೋಲ್ಲ. ಸೊ ಅಲ್ಲಿಂದ ಬಂದು ನೆಕ್ಸ್ಟ್ ತಿರ್ಗಾ ಮತ್ತೆ ಏನೇನು ಮೆಸ್ಸಪ್ ಮಾಡಿದ್ದೆ ಅದನ್ನೆಲ್ಲನೂ ಕಿಚನ್ ಕ್ಲೀನ್ ಮಾಡಬೇಕು. ಸೊ ಕಿಚನ್ ತುಂಬ ಕ್ಲೀನಾಗಿರಬೇಕು. ಆ ಮೆಸ್ಸಿ ಆಗಿದ್ದರೆ ನಂಗೆ ಇಷ್ಟ ಆಗೋಲ್ಲ. ಸೊ ಅಲ್ಲಿಂದ ಬಂದು ಪ್ರತಿಯೊಂದು ಎಲ್ಲನೂ ಕ್ಲೀನ್ ಮಾಡ್ತೀನಿ. ನಂಗೆ ಟೈಮ್ ತುಂಬ ಕಡಿಮೆ ಇರುತ್ತೆ. ಸೊ ಎಲ್ಲ ಡಿವೈಡ್ ಮಾಡ್ಕೊಂಡಿರ್ತೀನಿ, ಇಂತಿಂಥ ಟೈಮ್ಗೆ ಇಷ್ಟು ಕೆಲಸ ಮಾಡಿ ಮುಗಿಸ್ಬಿಡ್ಬೇಕಂತ. ಯಾಕಂದರೆ ನಂಗೆ ಆಫೀಸ್ ಇರೋದ್ರಿಂದ ಅಷ್ಟರಲ್ಲೇ ನಾನು ಎಲ್ಲನೂ ಕ್ಲೀನ್ ಮಾಡಿ ಮ್ಯಾನೇಜ್ ಮಾಡಬೇಕು. ಸೊ ಕಿಚನ್ ಕ್ಲೀನ್ ಆದರೆ ನಂಗೆ ಒಳ್ಳೆ ಒಂದು ದೊಡ್ಡ ಕೆಲಸನೇ ಮುಗಿಸಿದ್ದೀನಿ ಅನ್ನೋ ಥರ ಫೀಲು. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನೆಕ್ಸ್ಟ್ ಮನೆಯೆಲ್ಲ ಒರೆಸ್ಬೇಕು. ಯೂಶಲಿ ಒಂದು ವಾರದಲ್ಲಿ 4 ಡೇಸ್ ಅಂತೂ ಮನೆ ಕ್ಲೀನ್ ಮಾಡಲೇಬೇಕು. ಡೈಲಿ ಏನು ಮನೆ ಒರೆಸೋಲ್ಲ. ಸೊ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಸೊ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲೆಲ್ಲ ಆಲ್ಮೋಸ್ಟ್ ನಂಗೆ 11 o'clock ಆಗಿರುತ್ತೆ. ಸೊ ನಾನು ಆಫೀಸಿಗೆ ರೆಡಿ ಆಗಬೇಕು. ಸೊ ಸ್ನಾನ ಎಲ್ಲ ಮಾಡಿಕೊಂಡು ನಾನು ಆಫೀಸಿಗೆ ರೆಡಿ ಆಗ್ತೀನಿ. ಯೂಶಲಿ ನನ್ನ ಕ್ಯಾಬ್ ಆಲ್ಮೋಸ್ಟ್ ಲೈಕ್ ಒಂದು 12:10 ಅಷ್ಟರಲ್ಲಿ ಬಂದುಬಿಡುತ್ತೆ. ಸೊ ಅಷ್ಟರಲ್ಲಿ ನಾನು ಪ್ರತಿಯೊಂದು ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ. ನಮ್ಮಮ್ಮ ಕೂಡ ಕೆಲಸ ಮಾಡೋದ್ರಿಂದ ಅವ್ರು ಬಂದು ವಾಪಸ್ ಅವ್ರು ಬರೋಷ್ಟರಲ್ಲಿ ಆಲ್ಮೋಸ್ಟ್ 7:30 ಆಗಿರುತ್ತೆ. ಮತ್ತೆ ಬಂದು ಅವ್ರ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ಸೊ ನಾನೇ ಪ್ರತಿಯೊಂದು ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡಿಟ್ಟು ಹೋಗಿರ್ತೀನಿ. ಅವ್ರು ಬಂದು ಅಡುಗೆ ಏನಾದರೂ ಮಾಡಿಲ್ಲ ಅಂದರೆ ಅವ್ರು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಸರಿ ಹೋಗುತ್ತೆ. ಸ್ಟಾರ್ಟಿಂಗೆಲ್ಲ ತುಂಬ ಸ್ಟ್ರೆಸ್ ಆಗ್ತಾಯಿತ್ತು, ಎಲ್ಲನೂ ಮ್ಯಾನೇಜ್ ಮಾಡೋಕ್ಕೆ ನನಗಂತೂ ಆಗ್ತಾಯಿರಲಿಲ್ಲ. ಬಟ್ ಅದೇ ಡೈಲಿ ರೊಟೀನ್ ಆಗಿದ್ದರಿಂದ ನನಗೇನು ಇವಾಗಂತ ಹೆವಿ ಅನಿಸಲ್ಲ. ಒಂದೊಂದು ಸತಿ ಫೀಲ್ ಆಗುತ್ತೆ, ಫುಲ್ ಸ್ಟ್ರೆಸ್ ಆಗಿಬಿಡುತ್ತೆ, ಸುಮ್ಮನೆ ಇರಿಟೇಟ್ ಆಗಿಬಿಡ್ತೀನಿ, ಕೋಪ ಮಾಡ್ಕೊಬಿಡ್ತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಇದೇ ಡೈಲಿ ರೊಟೀನ್ ಆಗಿರೋದ್ರಿಂದ ಅಭ್ಯಾಸ ಆಗಿಬಿಡುತ್ತೆ. ಈ ವರ್ಕ್ ಲೈಫ್ ಸ್ಟಾರ್ಟ್ ಮಾಡಿದಾಗಿಂದ ನಂಗೆ ಅನ್ಸೋದು ಸ್ಕೂಲು ಮತ್ತು ಕಾಲೇಜ್ ಲೈಫೇ ಎಷ್ಟೋ ಬೆಸ್ಟ್ ಆಗಿತ್ತು. ಎಷ್ಟು ಆರಾಮಾಗಿದ್ವಿ, ನಮ್ಗೆ ಇಷ್ಟ ಬಂದಿದ್ದು ಮಾಡ್ತಾಯಿದ್ವಿ, ರಜಾ ಬೇಕು ಅಂದರೆ ರಜಾ ತೊಗೊತಾ ಇದ್ವಿ. ಬಟ್ ಇಲ್ಲ, ಆ ಥರ ಅಲ್ವೇ ಅಲ್ಲ. ಯಾವುದೂ ಸ್ಕಿಪ್ ಮಾಡೋಕ್ಕಾಗಲ್ಲ, ಕ್ಲಾಸಸ್ ಬಂಕ್ ಮಾಡೋ ಥರ ಹೋಗಲೇಬೇಕಾಗುತ್ತೆ. ಸ್ಕೂಲ್ ಕಾಲೇಜಲ್ಲಿ ಸುಳ್ಳು ಹೇಳೋ ಥರ, ಆಫೀಸಲ್ಲಿ ಯಾವ ಥರನೂ ಸುಳ್ಳು ಹೇಳಿ ನಾವು ಜಾಸ್ತಿ ಏನೂ ರಜೆ ತೊಗೊಳಕ್ಕಾಗಲ್ಲ. We're gonna keep it low key, keep it softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden, I never wanna lock you down. ನಾನು ಯೂಶಲಿ ಬ್ರೇಕ್ಫಾಸ್ಟ್ ತಿನ್ನಲ್ಲ, ಒಂದೇ ಸತಿ ಬ್ರಂಚ್ ಥರ ಆಫೀಸ್ಗೆ ಹೋಗಬೇಕು ಇನ್ನೇನು ಕ್ಯಾಬ್ ಬರೋ ಅಷ್ಟರಲ್ಲಿ ಆವಾಗ ನಾನು ಒಂದೇ ಸಲ ಊಟ ಮಾಡ್ತೀನಿ. ಇನ್ನೊಂದು ಏನಂದರೆ, ನಾನು ಜೆಪ್ಟೋದಲ್ಲಿ ಯಾವಾಗ ಐಸ್ ಕ್ರೀಮ್ಸ್ ಆರ್ಡರ್ ಮಾಡಿದ್ರು ಇದೇ ಥರ ವರ್ಸ್ಟಾಗಿ ಕಳಿಸ್ತಾರೆ.
ನನಗೆ ಮಾತ್ರ ಇದೇ ಥರ ಆಗುತ್ತೋ ಇಲ್ಲ ಬೇರೆಯವ್ರಿಗೂ ಹಿಂಗೆ ಆಗುತ್ತೋ ಗೊತ್ತಿಲ್ಲ, ಬಟ್ ನಂಗೆ ಯಾವಾಗಲೂ ಇದೇ ಥರ ಆಗುತ್ತೆ. ನನಗಂತೂ ಬೆಳಗ್ಗೆ 6 o'clock ಶುರು ಆದರೆ ನೈಟ್ 2 o'clockವರೆಗೂ ಕೆಲಸಗಳು ಇದ್ದೇ ಇರುತ್ತೆ ನಾನ್ ಸ್ಟಾಪ್. ಕ್ಯಾಬ್ ಆಲ್ಮೋಸ್ಟ್ 12-10 ಅಷ್ಟರಲ್ಲಿ ಬರುತ್ತೆ. ಅಷ್ಟರಲ್ಲಿ ನಾನು ಪ್ರತಿಯೊಂದು ಕೆಲಸನೂ ಮುಗಿಸಿ ಆಫೀಸ್ಗೆ ಹೋಗ್ತೀನಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ನಾನು ಯೂಶ್ವಲಿ ಮನೇಲೇ ಊಟ ತಿಂಡಿ ಮಾಡ್ಕೊಂಡು ಹೋಗಿರ್ತೀನಿ, ಬಟ್ ನನ್ನ ಫ್ರೆಂಡ್ ಪಿ ಜಿಯಲ್ಲಿ ಇರೋದ್ರಿಂದ ಅವಳಿಗೆ ಪಿ ಜಿ ಊಟ ಇಷ್ಟ ಆಗಲ್ಲ ಅಂತ ಆಫೀಸಲ್ಲಿ ಬಂದು ಮಾಡ್ತಾಳೆ. ಸೊ ಬಂದಿದ್ದ ತಕ್ಷಣ ಅವಳಿಗೆ ಊಟ ಮಾಡಬೇಕಲ್ಲ, ಸೊ ಅವಳನ್ನ ಕರ್ಕೊಂಡು ಊಟಕ್ಕೆ ಹೋಗ್ತೀನಿ. ಆಫೀಸ್ದು ಊಟ ಏನು ಅಷ್ಟು ಚೆನ್ನಾಗಿರಲ್ಲ. ನಾನೇನಾದರೂ ಪ್ರಿಪೇರ್ ಮಾಡಿದರೆ ಅವಳಿಗೂ ಒಂದೇ ಸತಿ ಬಾಕ್ಸ್, ನಾನು ಯಾವಾಗೆಲ್ಲ ಬಾಕ್ಸ್ ತೊಗೊಂಡು ಹೋಗ್ತೀನಿ ಅವಳಿಗೂ ಕೂಡ ಊಟ ತೊಗೊಂಡು ಹೋಗ್ತೀನಿ. ಸೊ ಅಟ್ಲೀಸ್ಟ್ ಅವಾಗಾದರೂ ಅವಳು ಊಟ ಮಾಡಲಿ ಅಂತ. ಪಿ ಜಿಯಲ್ಲಿರೋರಿಗೆ ಗೊತ್ತು ಊಟದ ಬೆಲೆ ಏನು ಅಂತ. ಅವಳಿಗೆ ಯಾವುದಕ್ಕೂ ಅಷ್ಟು ಅಡ್ಜಸ್ಟೇ ಆಗಲ್ಲ ಊಟ ಪಿ ಜಿದೆಲ್ಲ. ಮನೇದಾದರೆ ಆರಾಮಾಗಿ ತಿಂತಾಳೆ. ಇವಳು ನೋಡಿ ಆಫೀಸಲ್ಲಿ ಯಾರ್ಯಾರು ಅಕ್ಕಪಕ್ಕ ಇರ್ತಾರೋ ಅದೆಲ್ಲ ಬಾಟ್ಲ್ ಇಟ್ಕೊಂಡು ಫಿಲ್ ಮಾಡಿಕೊಡ್ತಾಳೆ ಅಂತ ಒಳ್ಳೆ ಹುಡುಗಿ ಇವಳು. ನೆಕ್ಸ್ಟ್ ಕೆಲಸ ಶುರು ಆದರೆ ನಾವು ಯಾವಾಗ ಊಟ ಮಾಡ್ತೀವಿ ಅಂತ ನಮಗೆ ಗೊತ್ತಿರಲ್ಲ, ಆ ಥರ ಆಗಿಬಿಡುತ್ತೆ. ಕೆಲಸ ಬ್ಯುಸಿಯಲ್ಲಿ ಊಟ ಮಾಡೋದು ಕೂಡ ಮರ್ತೋಗ್ಬಿಟ್ಟಿರ್ತೀವಿ. ಊಟ ಮಾಡೋದು ಲೇಟಾಗಿ ಹೋಗಿರುತ್ತೆ. ಒಂದೊಂದು ಸತಿ 10:30 ಊಟ ಮಾಡಿದ್ದೀವಿ, ಒಂದೊಂದು ಸತಿ ಊಟನೇ ಮಾಡಿರಲ್ಲ. ಯಾಕಂದರೆ ಅಷ್ಟರಲ್ಲೆಲ್ಲ ಖಾಲಿ ಆಗಿರುತ್ತೆ, ಇಲ್ಲ ನಾವು ತೊಗೊಂಡೋಗಿರೋದು ಅಷ್ಟೋ ತನಕ. ನಿಜವಾಗ್ಲೂ ಅದು ಈ ಬಿಸಿಲಲ್ಲಂತೂ ಇರೋದೇ ಇಲ್ಲ. ಎಷ್ಟೋ ಟೈಮ್ಸ್ ಇದೇ ಥರ ಆಗೋಗುತ್ತೆ. ಒಂದು ಸತಿ ಕೆಲಸ ಕೂತ್ಕೊಂಡ್ರೆ ಕೆಲಸ ಮುಗಿಸೋವರೆಗೂ ಮನಸ್ಸು ಬರಲ್ಲ. ನಾನು ಅಂತೂ ಹಂಗೆ ಒಂದು ಸತಿ ಏನಾದ್ರು ಕೆಲಸ ಕೂತ್ಕೊಂಡ್ರೆ ಅದನ್ನು ಮುಗಿಸೋವರೆಗೂ ನಾನು ಎದ್ದೊಳಲ್ಲ. ಎಲ್ಲರೂ ಬೈತಾ ಇರ್ತಾರೆ ಬಾ ಫಸ್ಟ್ ಊಟ ಮಾಡು ಅಂತ, ಬಟ್ ನಾನು ಹಂಗೆ ಮಾಡಲ್ಲ. ನೆಕ್ಸ್ಟ್ ನನ್ನ ಕೊಲಿಗೊಬ್ಬರು ಐಫಿಂದು ಒಂದು ಪ್ರಾಡಕ್ಟ್ಸ್ ಆರ್ಡ್ರ್ ಮಾಡಿದರು. ಇದನ್ನು ಆ್ಯಕ್ಚುಲಿ ನಾನು ಕ್ಲೆನ್ಸರ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ನನಗೆ ತುಂಬ ವರ್ಕ್ ಆಯಿತು. ಯಾಕಂದರೆ ನಂದು ಒಂದು ಸ್ವಲ್ಪ ಆಯ್ಲಿ ಥರ ಆಗೋಗಿತ್ತು, ಆಯ್ಲಿ ಸ್ಕಿನ್ ಥರ. ಸೊ ಅದರಿಂದ ಕ್ಲೆನ್ಸರ್ ಯೂಸ್ ಮಾಡಿದೆ, ಚೆನ್ನಾಗಿತ್ತು. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಇದ್ರದ್ದು ಸೀರಮ್ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬಂದಿದೆ. ಬಟ್ ಪ್ರಾಡಕ್ಟ್ಸ್ ಸ್ವಲ್ಪ ಜಾಸ್ತಿನೇ ಕಾಸ್ಟ್ಲಿ ಅಂತ ಫೀಲ್ ಆಯಿತು. ಬಟ್ ಅದು ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದರೆ ಇನ್ವೆಸ್ಟ್ ಮಾಡೋದಲ್ಲಿ ವರ್ತ್ ಇಟ್ ಅಂತ ಅನಿಸುತ್ತೆ. ನನಗಂತೂ ಇದ್ರದ್ದು ಕ್ಲೆನ್ಸರ್ ತುಂಬ ಇಷ್ಟ ಆಯಿತು. ಸೊ ಯು ಗೈಸ್ ಕ್ಯಾನ್ ಆಲ್ಸೋ ಟ್ರೈ ಇಟ್ ಬೇಸ್ಡ್ ಆನ್ ಯರ್ ಸ್ಕಿನ್ ಟೈಪ್. ಸೊ ಫಸ್ಟ್ ನಿಮ್ಮ ಸ್ಕಿನ್ ಟೈಪ್ ಏನು ಅಂತ ನೋಡಿಕೊಂಡು ಯಾವುದೇ ಪ್ರಾಡಕ್ಟ್ ಆದರೂ ಯೂಸ್ ಮಾಡಿ. ಯಾವುದಾದ್ರೂ ಅಷ್ಟೇ ಯಾರೋ ರೆಕಮೆಂಡ್ ಮಾಡ್ತಾರೆ ಅಂತ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸ್ಕಿನ್ ಟೈಪ್ ಏನಿದೆ ಅದನ್ನು ನೋಡಿ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ನನಗನ್ಸುತ್ತೆ ಈ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ. ಲೈಕ್ ಯಾವುದೇ ಭಯ ಇಲ್ದಲೇ ಯೂಸ್ ಮಾಡ್ಬೋದು, ಯಾವುದೂ ಸೈಡ್ ಎಫೆಕ್ಟ್ಸ್ ಏನೂ ಆಗಿಲ್ಲ. ನಾವು ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸು ಕೊಲೀಗ್ಸ್ ಎಲ್ಲ ಆಲ್ಮೋಸ್ಟ್ ಇದೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಯು ಗೈಸ್ ಕ್ಯಾನ್ ಟ್ರೈ. ಯಾವುದೇ ಆದರೂ ಸನ್ಸ್ಕ್ರೀನ್ ಆಗಲಿ ಲೋಷನ್ಸ್ ಆಗಲಿ ಯಾವುದೇ ಆದರೂ ನಮ್ಮ ಸ್ಕಿನ್ನಿಗೆ ಬ್ಲೆಂಡ್ ಆಗಬೇಕು. ಸೊ ಈ ಪ್ರಾಡಕ್ಟ್ಸ್ ನೀಟಾಗಿ ಬ್ಲೆಂಡ್ ಆಗ್ತಾಯಿತ್ತು. ಸೊ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸಿ ಒಂದು 6 o'clock ಹಂಗೆ ಬ್ರೇಕ್ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಹೊಸ ಮಷಿನ್ ಇನ್ಸ್ಟಾಲ್ ಮಾಡಿದ್ರು. ಅದು ಆಪರೇಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ನಮಗೆ. ಒಂದೊಂದು ಸಲ ಒಂದೊಂದು ಇನ್ಸ್ಟಾಲ್ ಮಾಡಿರ್ತಾರೆ. ನೆಕ್ಸ್ಟ್ ಟ್ರೈ ಮಾಡಿದ್ರು ಎಲ್ಲರೂ, ಕೊನೆಗೂ ಅದು ಬರಲಿಲ್ಲ, ಬರೀ ವಾಟರೇ ಬರ್ತಾಯಿತ್ತು. ಬ್ರೇಕೆಲ್ಲ ಮುಗಿಸ್ಕೊಂಡು ಮತ್ತೆ ಕೆಲ್ಸಕ್ಕೆ ಬರಬೇಕು. ಸೊ ನಾನು ಬಂದು ವೆರಿ ಫ್ಯೂ ಮೆಂಬರ್ಸಿಗೆ ಅಷ್ಟೇ ಕ್ಲೋಸು. ತುಂಬ ಫ್ರೆಂಡ್ಸ್ ಆ ಥರ ಎಲ್ಲ ನಾನು ಆಫೀಸಲ್ಲೆಲ್ಲ ಅಷ್ಟು ಏನು ಕ್ಲೋಸ್ ಇಲ್ಲ. ಒಂದು 5 ಮೆಂಬರ್ಸ್ ಅಂದರೆ 5 ಮೆಂಬರ್ಸ್ ಅಷ್ಟೇ. ಒಂದು ಲಿಮಿಟಲ್ಲಿ ಇದ್ಬಿಟ್ಟಿದ್ದೀವಿ ನಾವು, ಅದೇ ಒಂದು ಸರ್ಕಲ್ ಆಗಿದೆ. ಬರೀ ಕೆಲಸನೇ ಮಾಡ್ತಾಯಿದ್ರೆ ಖಂಡಿತ ತಲೆ ಕೆಟ್ಟೋಗುತ್ತೆ. ಸೊ ಸ್ವಲ್ಪ ಏನಾದರೂ ಕಾಲು ಎಳ್ಕೊಂಡು ಜೋಕ್ಸ್ ಮಾಡಿಕೊಂಡು ನಗಾಡ್ಕೊಂಡು ಏನಾದರೂ ಕೆಲಸ ಮಾಡ್ತೀವಿ ಅಂದರೆ ಅದು ಇವರಿಬ್ಬರ ಹತ್ರ ಅಷ್ಟೇ. ಸೊ ಅವರು ಜೋಕ್ ಏನಾದರೂ ಮಾಡ್ತಾಯಿರ್ತಾರೆ, ನಾವು ಹಂಗೆ ತರಲೆಗಳ ಥರ ಅವ್ರನ್ನ ಸ್ವಲ್ಪ ಕಾಲು ಎಳಿತಾ ಇರ್ತೀವಿ. ಸೊ ಹಂಗೆ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಅಷ್ಟೇ ನಮಗೆ ಸ್ವಲ್ಪ ಪೀಸ್ ಆಫ್ ಮೈಂಡು. ಏನೋ ಒಂದು ಸ್ವಲ್ಪ ನಗಾಡ್ತೀವಿ ಅಂದರೆ ಈ ಥರ ಮಾತಾಡೋದ್ರೆ ಅಷ್ಟೇ, ಇಲ್ಲಾಂದರೆ ಕೆಲಸದ ಮುಂದೆ ಕೂತ್ಕೊಂಡಿರ್ತೀವಿ. ಈ ಥರಲೇ ನೋಡಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಓಡೇ ಹೋಗ್ತಾ ಇದ್ದಾಳೆ ವಾಪಸ್ಸು. ಈ ಮೇಡಮ್ ಅವಾಗವಾಗ VIP ಥರ ಎಂಟ್ರಿ ಕೊಟ್ಟು ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಡಿನ್ನರ್ ಬ್ರೇಕ್ ತೊಗೊತೀನಿ. ಸೊ ಡಿನ್ನರ್ಗೆ ಯೂಶ್ವಲಿ ನಾನು ಊಟ ತೊಗೊಂಡು ಹೋಗ್ತೀನಿ. ನಂಗೆ ಅಲ್ಲಿದ್ದು ಏನೂ ಅಷ್ಟು ಇಷ್ಟ ಆಗೋಲ್ಲ, ಮನೆ ಊಟನೇ ಇಷ್ಟ. ಒಂದೊಂದು ಸಲ ತೊಗೊಂಡೋಗೋಕ್ಕಾಗದೇ ಇರೋ ಟೈಮಲ್ಲಿ ಅಲ್ಲೇ ತೊಗೊಂಡು ತಿನ್ನಬೇಕಾಗೋ. ಮ್ಯಾಚ್ ಡೇಸ್ ಎಲ್ಲ ಇದ್ದಾಗ ಎಲ್ಲ TV ಸ್ಕ್ರೀನ್ಸಲ್ಲೂ ಡಿಸ್ಪ್ಲೇ ಮಾಡಿರ್ತಾರೆ ಮ್ಯಾಚ್ನ. ಸೊ ಫೈನಲ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೇನು ಪೆಂಡಿಂಗ್ ವರ್ಕ್ ಇದೆ ಅದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸೋ ಅಷ್ಟರಲ್ಲಿ ನನ್ನ ದಿನನೇ ಕಂಪ್ಲೀಟ್ ಆಗೋಗಿರುತ್ತೆ. ಸೊ ವರ್ಕೆಲ್ಲ ಮುಗಿಸಿ ಕೊನೆಗೆ ಒಂದು ಗ್ರೀನ್ ಟೀ ಇರಲೇಬೇಕು, ಅದು ಅಭ್ಯಾಸ ಆಗಿಬಿಟ್ಟಿದೆ. ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಕ್ಯಾಬ್ ಹತ್ರ ಹೋಗಬೇಕು. ಕ್ಯಾಬ್ ಹತ್ರ ಹೋಗೋ ಖುಷಿ ಹೆಂಗಿರುತ್ತೆ ಅಂದರೆ, ನಾವು ನಮ್ಮ ಪೇರೆಂಟ್ಸ್ ಬಂದು ನಮ್ಮನ್ನು ಪಿಕ್ ಮಾಡ್ತಾ ಇದ್ರಲ್ಲ ಸ್ಕೂಲ್ ಟೈಮಲ್ಲಿ, ಆ ಥರ ಕ್ಯಾಬಿಗೆ ಬಂದಿದ ತಕ್ಷಣ ನಂಗೆ ಖುಷಿ ಆಗ್ತಾ ಇರತ್ತೆ. ಅಪ್ಪ ಮುಗೀತು
ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಥರ. ವಾರವಿಡೀ ಹೆಂಗೆ ಹೋಗುತ್ತೆ ಅಂತ ನಂಗೆ ನಿಜ ಗೊತ್ತಾಗಲ್ಲ. ಯಾವಾಗ ಬೆಳಗ್ಗೆ ಯಾವಾಗ ರಾತ್ರಿ ಬರೀ ಕೆಲಸ ಇದೇ ಆಗೋಗಿರುತ್ತೆ. ಬಂದಿದ್ದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗೋದು ನೆಮ್ಮದಿನೇ ಬೇರೆ. ನನಗಂತೂ ಆ ಟ್ರೈಪೋಡೆಲ್ಲ ಇಟ್ಟು ಶೂಟ್ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲಿಲ್ಲ, ಫುಲ್ ಸ್ಟ್ರೆಸ್ ಆಗಿತ್ತು. ಹಂಗೆ ಒಂದು ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ ಫೋನಲ್ಲೇ. ಬೆಳಗಿಂದ ಕೆಲಸ ಮಾಡಿ ಎಲ್ಲೂ ಗ್ಯಾಪ್ ಕೊಡ್ತಾರೆ. ನನಗಂತೂ ಫುಲ್ ಟಯರ್ಡ್ ಆಗಿರುತ್ತೆ. ಮೇ ಬಿ ನಾನು ಒಂದು 6 to 7 hours ಮಲ್ಕೊಳ್ಳೋದೇ ಹೆಚ್ಚು. ಮತ್ತು ನಾನು 6 o'clockಗೆ ಹೇಳ್ಬೇಕಾಗುತ್ತೆ. ಯೂಶ್ವಲಿ ಐ ಆಮ್ ನಾಟ್ ಅ ಸ್ಕಿನ್ ಕೇರ್ ಪರ್ಸನ್. ನಾನಂತೂ ಸ್ಕಿನ್ ಕೇರೆಲ್ಲ ಅಷ್ಟೇನು ಮಾಡಲ್ಲ. ಇದು ತೊಗೊಂಡಾಗಿಂದ ಹೆಂಗಿದೆ ಹಂಗೆ ಇದೆ. ಸೊ ಯಾವಾಗ ನಂಗೆ ಇಂಟ್ರೆಸ್ಟ್ ಇರುತ್ತೆ ಅವಾಗ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ. ಇದು ಬಂದು ಓಪನ್ ಪೋರ್ಸ್ಗೆ ಇದು ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬಟ್ ನಾನೇ ಕಂಟಿನ್ಯೂಸ್ ಆಗಿ ಏನು ಯೂಸ್ ಮಾಡಲ್ಲ. ನಂಗೆ ಆಫೀಸಿಂದ ಬಂದಿದ ತಕ್ಷಣ ಅಪ್ಪ ಮಲ್ಕೊಂಡ್ರೆ ಸಾಕು ಅನಿಸ್ತಾರೆ. ನಂಗೆ ನನ್ನ ರೂಮ್ ನೋಡಿದ ತಕ್ಷಣ ಖುಷಿ ಆಗ್ತಾ ಇರುತ್ತಪ್ಪ, ನೆಮ್ಮದಿಯಾಗಿ ಮಲ್ಕೊಂಡ್ರೆ ಸಾಕು ಅನ್ನೋ ಥರ. ಸೊ ಬೆಳಗ್ಗೆಯಿಂದ ಒಂದೇ ಸಮ ನಂಗೆ ಕೆಲಸ ಇರುತ್ತೆ. ನಂಗೆ ಎಲ್ಲೂ ಬ್ರೇಕ್ ಅನ್ನೋದೇ ಇಲ್ಲ. ಮಾರ್ನಿಂಗ್ 6 o'clock ಎದ್ದರೆ ನಂಗೆ ನೈಟ್ ಪೂರ ನಾನು ಬಂದು ಮಲ್ಕೊಳ್ಳೋವರೆಗೂ ಸೇಮೇ ಇರುತ್ತೆ, ಎಲ್ಲೂ ಗ್ಯಾಪೇ ಇರಲ್ಲ. ಎಷ್ಟಾಗುತ್ತೋ ಅಷ್ಟು ಸ್ಮಾಲ್ ಗ್ಲಿಮ್ಸಲ್ಲಿ ತೋರಿಸಿದ್ದೀನಿ. ಇದೇ ನಂದು ಬ್ಯುಸಿ ಡೈಲಿ ರೂಟೀನ್. ಸ್ಯಾಟರ್ಡೆ ಸಂಡೇ ಕೆಲಸಕ್ಕೊಂದು ಹೋಗಲ್ಲ, ಬಟ್ ಆಲ್ಮೋಸ್ಟ್ ಮತ್ತೆ ಅದೇ ಕೆಲಸಗಳಿರುತ್ತೆ. ಆದಷ್ಟು ನಂಗೆ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡ್ಕೊಂಡಿದ್ದೀನಿ. ಇನ್ನು ಎಷ್ಟೋ ಕ್ಲಿಪ್ಪಿಂಗ್ಸ್ ನಾನು ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಅಷ್ಟು ಬ್ಯುಸಿ ಇರೋದ್ರಿಂದ. ಸೊ ಇದಾಗಿತ್ತು ನನ್ನ ಸ್ಮಾಲ್ ಡೈಲಿ ರೋಟೀನ್. ಸ್ಮಾಲ್ ಅಲ್ಲ, ಬ್ಯುಸಿ ರೋಟೀನ್. ನಂದೇನಂತ ಫ್ಯಾನ್ಸಿ ಡೈಲಿ ರೋಟೀನ್ ಏನಿಲ್ಲ. ಏನಿದೆ ಜಸ್ಟ್ ರಾ ಕ್ಲಿಪ್ಪಿಂಗ್ಸಲ್ಲಿ ನಂಗೆ ಹೆಂಗಿರ್ತೀನಿ ಅದಷ್ಟೇ ತೋರಿಸಿದ್ದೀನಿ. ಸೊ ಇದಾಗಿತ್ತು ನನ್ನ ಡೈಲಿ ರೋಟೀನ್. ಐ ಹೋಪ್ ಯು ಗೈಸ್ ವಿಲ್ ಲೈಕ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.